ಅಬ್ಬಬ್ಬಾ 3 ದಿನಗಳಿಂದ ಚಳಿಗೆ ಜನ ಗಡಗಡ ನಡುಗುವಂತಾಗಿದೆ. ಬಿಸಿ ಬಿಸಿ ಕಾಫಿ ಟೀ ಕುಡಿದು ಬೆಚ್ಚಗೆ ಇದ್ರೆ ಸಾಕು ಅನಿಸುತ್ತಿದೆ. ಅದರಲ್ಲೂ ನಾನ್ ವೆಜ್ ಪ್ರಿಯರಿಗಂತೂ ಚಳಿಗೆ ಚಿಕನ್ ಮಟನ್ ತಿಂದು ಬೆಚ್ಚಗೆ ಇರೋಣ ಅಂತಿದ್ದಾರೆ. ಆದರೆ ನಾನ್ ವೆಜ್ ಮಾಡಬೇಕು ಅಂದ್ರೆ ಮಸಾಲ ಮಾಂತ್ರಿಕ ಬೆಳ್ಳುಳ್ಳಿ ಬೇಕೇ ಬೇಕು. ದಿನೇ ದಿನೇ ಬೆಳ್ಳುಳ್ಳಿ ರೇಟ್ ದುಬಾರಿ ಆಗ್ತಿದೆ. ಈಗ ಮಾರುಕಟ್ಟೆಗೆ ಭಾರತ ಬ್ಯಾನ್ ಮಾಡಿರೋ ಚೈನೀಸ್ ಬೆಳ್ಳುಳ್ಳಿ ಎಂಟ್ರಿ ಆಗಿರೋ ಅನುಮಾನ ಮೂಡಿದ್ದು ಅಧಿಕಾರಿಗಳು ಅಲರ್ಟ್ ಆಗಬೇಕಿದೆ. ನಿಷೇಧಿತ ಚೀನಾ ಬೆಳ್ಳುಳ್ಳಿ ಚಿಕ್ಕಬಳ್ಳಾಪುರಕ್ಕೂ ಎಂಟ್ರಿ. ಚಿಕ್ಕಬಳ್ಳಾಪುರದ ಮನೆಗಳಲ್ಲಿ ಚೀನಾ ಬೆಳ್ಳುಳ್ಳಿ ಬಳಕೆ ನೋಡಿದ್ರಲ್ಲ. ಹೀಗೆ ಸೈಜಿನಲ್ಲಿ ಈರುಳ್ಳಿ ಹಾಗೂ ಟೊಮೆಟೊಗೆ ಸರಿಸಮನಾಗಿ ಇರೋ ಬೆಳ್ಳುಳ್ಳಿನ ಅರೆ ಇದೇನಪ್ಪ, ಇದ್ಯಾವ ಬೆಳ್ಳುಳ್ಳಿ ಇಷ್ಟು ದೊಡ್ಡದಾಗಿದೆ ಅಂತ ಹುಬ್ಬೇರಿಸುತ್ತಿದ್ರಾ? ಹೌದು, ಹೀಗೆ ಅಚ್ಚರಿ ಆಶ್ಚರ್ಯಚಕಿತರಾಗಿ ಚಿಕ್ಕಬಳ್ಳಾಪುರದಲ್ಲಿ ಮಹಿಳೆಯರು ಸಹ ಅದ್ಯಾವುದಪ್ಪ ಈ ಬೆಳ್ಳುಳ್ಳಿ ಅಂತ ಬಾಯ್ ಕಣ್ ಬಿಟ್ಕೊಂಡು ನೋಡ್ತಿದ್ದಾರೆ. ಅಂದ್ಹಾಗೆ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ ಬೆಲೆ ಕೆಜಿಗೆ 400 ರಿಂದ 500 ರೂಪಾಯಿ ಇದೆ. ದಿನೇ ದಿನೇ ಬೆಳ್ಳುಳ್ಳಿ ರೇಟ್ ಗಗನಕ್ಕೆ ಏರುತ್ತಿದೆ. ಹಾಗಾಗಿ ಈಗ ಚಿಕ್ಕಬಳ್ಳಾಪುರದ ಮಾರುಕಟ್ಟೆಗಳಲ್ಲಿ ಎಲ್ಲಿ ನೋಡಿದ್ರೂ ಈಗ ದಪ್ಪನಾಗಿ ಕಾಣ್ತಿರುವ ಬೆಳ್ಳುಳ್ಳಿ ಚೀನಾ ಬೆಳ್ಳುಳ್ಳಿ ಎನ್ನಲಾಗ್ತಿದೆ. ಇತ್ತೀಚೆಗೆ ಬೆಳ್ಳುಳ್ಳಿ ತಗೊಳಕ್ಕೆ ಭಯ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇವಾಗ KG 500, 400, 500 ಅಂತೂ ಪಕ್ಕಾ ಇದೆ. ನಮ್ಮ ಏರಿಯಾದಲ್ಲಿ ಬೆಳ್ಳುಳ್ಳಿ ತೊಗೊಳ್ಳೋಣ ಅಂದ್ಕೊಂಡು ಹೋಗಿದ್ದೆ. ಬಟ್ ಆದರೆ ಅಲ್ಲಿ ಬಂಡಿಯಲ್ಲಿ ಯಾರೋ ತೊಗೊಂಡು ಬಂದಿದ್ರು ಬೆಳ್ಳುಳ್ಳಿ. ಇಲ್ಲಿ ನಮ್ಮ ಕಡೆ ಎಲ್ಲ ತುಂಬ ಚಿಕ್ಕ ಬೆಳ್ಳುಳ್ಳಿ, ಮ್ಯಾಕ್ಸಿಮಮ್ ಅಂದರೆ ಒಂದು ನಿಂಬೆಹಣ್ಣಿನ ಗಾತ್ರದ ಬೆಳ್ಳುಳ್ಳಿ ಬರಬಹುದು ಮಾರ್ಕೆಟ್ಗೆ. ಬಟ್ ಇವತ್ತು ನಾನು ಬೆಳ್ಳುಳ್ಳಿ ನೋಡಿದ್ದು ತುಂಬ ಒಂದು ಟೊಮೆಟೊ ಗಾತ್ರದ್ದು ಅಥವಾ ದಪ್ಪ ಈರುಳ್ಳಿ ಗಾತ್ರದ್ದು ಬೆಳ್ಳುಳ್ಳಿಯನ್ನು ನೋಡಿದೆ. ಬಟ್ ಆದರೆ ಯಾವಾಗಲೂ ಒಂದ್ಸರಿ ಕೇಳಿದ ನೆನಪು, ತುಂಬ ಬೆಳ್ಳುಳ್ಳಿ ದಪ್ಪ ಬೆಳ್ಳುಳ್ಳಿ ಒಂದು ಚೈನಾದಿಂದ ಆಗ್ತಾ ಇದೆ, ಇಂಪೋರ್ಟ್ ಆಗ್ತಾ ಇದೆ ಅಂತ. ಅಂದ್ಹಾಗೆ ದೇಸಿ ಬೆಳ್ಳುಳ್ಳಿ ರುಚಿ ಇರುತ್ತದೆ, ವಾಸನೆಯಲ್ಲಿ ಬಹಳಷ್ಟು ಘಾಟು ಇರುತ್ತದೆ. ಬಿಳಿ ಬಣ್ಣದಿಂದ ಕೂಡಿದ್ರೂ ಬೆಳ್ಳುಳ್ಳಿ ಎಸಳುಗಳು ಕಾರ್ನರ್ಗಳಲ್ಲಿ ಗುಲಾಬಿ ಕೆಂಬಣ್ಣದಿಂದ ಕೂಡಿರಲಿದೆ. ಆದ್ರೆ ಈ ದಪ್ಪನೆಯ ಬೆಳ್ಳುಳ್ಳಿ ಶುಭ್ರ ಬಿಳಿ ಬಣ್ಣದಿಂದ ಕೂಡಿದ್ದು ವಾಸನೆ ರುಚಿ ಇಲ್ಲ, ದೇಸಿ ಬೆಳ್ಳುಳ್ಳಿಯಂತೆ ಘಾಟು ಸಹ ಇಲ್ಲ. ಇದರಿಂದ ಇದು ಭಾರತ ನಿಷೇಧ ಮಾಡಿರೋ ಚೈನೀಸ್ ಬೆಳ್ಳುಳ್ಳಿ ಅನ್ನೋ ಅನುಮಾನ ಎಲ್ಲರನ್ನ ಕಾಡತೊಡಗಿದೆ. ಹಾಗಾಗಿ ಅಧಿಕಾರಿಗಳು ಸಹ ಈ ಬಗ್ಗೆ ಪರಿಶೀಲನೆ ನಡೆಸಿ ಕೂಡಲೇ ಕ್ರಮ ಕೈಗೊಳ್ತೇವೆ ಅಂತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗ್ರಾಹಕರಿಂದ ನಮಗೆ ಚೈನಾದಿಂದ ಬಂದಿರತಕ್ಕಂಥ ಬೆಳ್ಳುಳ್ಳಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸೊ ಅದರ ಬಗ್ಗೆ ನಾವು ಬೆಳಿಗ್ಗೆನೆ ಪರಿಶೀಲನೆ ಮಾಡಿಬಿಟ್ಟು ಆ ರೀತಿ ಏನಾದರೂ ಕಂಡುಬಂದಿದ್ದೇ ಆದರೆ ಅದನ್ನು ಲ್ಯಾಬ್ಗೆ ಟೆಸ್ಟಿಗೆ ಕಳಿಸ್ಕೊಡ್ತೀವಿ. ನಮ್ಮ ಆಹಾರ ಸುರಕ್ಷತಾ ಗುಣಮಟ್ಟದ ಕಾಯ್ದೆ ಅಂತ ಏನಿದೆ ಅದರ ಅಡಿಯಲ್ಲಿ ಕಾನೂನಿನ ಪ್ರಕಾರ ಕ್ರಮ ಜರುಗಿಸ್ತೀವಿ. ಒಟ್ನಲ್ಲಿ ಬೆಳ್ಳುಳ್ಳಿ ಬೆಲೆ ದುಬಾರಿಯಾಗಿದ್ದೇ ದೇಶಕ್ಕೆ ಚೈನೀಸ್ ಗಾರ್ಲಿಕ್ ಕಳ್ಳ ಮಾರ್ಗದಲ್ಲಿ ಎಂಟ್ರಿ ಆಗ್ತಿರೋ ಬಲವಾದ ಅನುಮಾನಗಳು ಮೂಡುತ್ತಿವೆ. ಸಗಟು ವ್ಯಾಪಾರಿಗಳು ಕಡಿಮೆ ಬೆಲೆ ಅಂತ ಚೈನೀಸ್ ಬೆಳ್ಳುಳ್ಳಿ ತಂದು ಮಾರಾಟ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಭಾರತ ಬ್ಯಾನ್ ಮಾಡಿರೋ ರಾಸಾಯನಿಕ ಯುಕ್ತ ಕ್ಯಾನ್ಸರ್ ಕಾರಕ ಚೈನೀಸ್ ಬೆಳ್ಳುಳ್ಳಿಗೆ ಬ್ರೇಕ್ ಹಾಕಬೇಕಿದೆ. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.